ಮಾತಾಡ್ದಾಗ ನನ್ನ ಹತ್ರ ಮಾತಾಡೋದು ಎಷ್ಟು ತಪ್ಪು, ಹೆಚ್ಚು ಕೋಪ ಬಂದ್ಬಿಡ್ತೈತೆ. ಹೇಳ್ತಾ ಇದ್ದೀನಿ ಹೇಳೋರು ಯಾರು, ಹೇಳೋರು ಕಿಚ್ಚ ಸುದೀಪ್ ಅವರೇ, ಇವತ್ತು ನೀವು ಕ್ಲಾಸ್ ತೆಗೆದುಕೊಳ್ಳಂಗಿದ್ರೆ ನಿಜವಾಗ್ಲೂನು ಗಿಲ್ಲಿಯ ಬಟ್ಟೆಯನ್ನ ಬಿಸಾಕಿದ್ರು ನೋಡಿ, ಗಿಲ್ಲಿಯ ಬಟ್ಟೆಯನ್ನ ಕೇವಲವಾಗಿ ಕಂಡ್ರು ನೋಡಿ, ಅವರಿಗೆ ಕ್ಲಾಸ್ ತಗೊಳ್ಳೇಬೇಕು ನೀವು. ಗಿಲ್ಲಿಯನ್ನು ಬಿಟ್ಟಿ ಬಿದ್ದಿಲ್ಲ ಸರ್, ಗಿಲ್ಲಿಯನ್ನು ಬಿಟ್ಟಿ ಬಿದ್ದಿಲ್ಲ ನೀವು. ನೋಡಿ, ಗಿಲ್ಲಿಗೆ ಬರ್ತಾರೆ ಏನೋ ಈ ಮಟ್ಟಿಗೆ ಬಟ್ಟೆ ಇಟ್ಕೊಂಡಿದ್ಯಾ, ಇವೆಲ್ಲ ಯಾಕೋ ಹಾಕೊಳ್ತಾ ಇಲ್ಲ, ಹಾಗೆ ಹೀಗೆ ಅಂತ ಮಂಜಣ್ಣ ಆಕ್ಚುಲಿ ಎತ್ತಿ ಎತ್ತಿ ಬಿಸಾಕ್ತಾರೆ. ಎಲ್ಲ ಅವನು ಮಡ್ಸಿ ಮಡಗಿರ್ತಾನೆ, ಎಲ್ಲಾನು ಎತ್ತಿ ಎತ್ತಿ ಒದರ್ತಾರೆ. ಅಲ್ರಿ, ಒಬ್ಬರ ಬಟ್ಟೆಯನ್ನ ಆ ರೀತಿ ತೆಗೆದುಕೊಂಡು ಹೊರಗಡೆ ಬಿಸಾಕೋದಾಗಿರ್ಬಹುದು, ಹೀಯಾಳ್ಸೋದಾಗಿರ್ಬಹುದು. ಬರೀ ಬನಿಯನ್ ಹಾಕೊಂಡು ಶೋ ಕೊಡ್ತಾ ಇದೆಯಾ, ಚಡ್ಡಿ ಹಾಕೊಂಡು ಶೋ ಕೊಡ್ತಾ ಇದೆಯಾ, ಯಾಕೆ ಬಟ್ಟೆಗಳಿಲ್ವಾ, ಹಾಗೆ ಹೀಗೆ. ರೇ, ಬಡವರು ಮಕ್ಕಳು ಅಂದ್ಮೇಕೆ ನೀವು ನಮ್ಮ ಹಳ್ಳಿ ಕಡೆ ಬನ್ನಿ, ಮಳವಳ್ಳಿ ಕಡೆ ಬನ್ನಿ, ಅವ್ರ ಊರ್ ಕಡೆ ಆಯ್ತಾ. ಒಂದ್ 4 ಬಟ್ಟೆನ, ಚೆನ್ನಾಗಿರೋ ಬಟ್ಟೆನ ಹಬ್ಬಗಳಿಗೆ ಅಥವಾ ಎಲ್ಲೋ ಮದುವೆಗಳಿಗೆ ಏನಾದ್ರು ಫಂಕ್ಷನ್ ಗಳ ಆದಾಗ ಹಾಕೊಂಡು ಹೋಗೋಕೆ ಇಟ್ಕೊಂಡಿರ್ತಾರ್ರಿ. ಅದೇ ರೀತಿ ಗಿಲ್ಲಿ ಪಾಪ ಬಟ್ಟೆಗಳನ್ನ ತಂದಿದ್ದಾನೆ, ಒಂದು 10 ಜೊತೆ ಅಥವಾ ಒಂದು 6 ಜೊತೆ ಬಟ್ಟೆಯನ್ನ ಚೆನ್ನಾಗಿರೋ ತಂದಿದ್ದಾನೆ. ಯಾಕೆ ಅಂತ ಅಂದ್ರೆ ಅವನೇ ಹೇಳ್ತಾನೆ, ಗಿಲ್ಲಿನೇ ಅದು ಇದು ಪ್ರತಿ ಶನಿವಾರ ಮತ್ತೆ ಭಾನುವಾರ ಏನು ವಾರದ ಕತೆ ಕಿಚ್ಚನ ಜೊತೆ ಆಗುತ್ತೋ ಅವಾಗ ಹಾಕೊಳಕಣ ಅಂತ ನಮ್ಮ ಗಿಲ್ಲಿ ಹೇಳ್ತಾನೆ. ಆದ್ರೆ ನೀವುಗಳು ಅದ್ಯಾವುದನ್ನು ಕೂಡ ಪರಿಗಣಿಸ್ತಾನೆ. ಪಾಪ ಆತನ ಬಟ್ಟೆಯನ್ನ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ನ, ಏನೋ ತೆಗೆದು ಬಿಸಾಕ್ತಿರಲ್ರಿ. ಅದಕ್ಕೆ ಸಾಥ್ ಕೊಡಕ್ಕೆ ರಘು ಏನು ಇರೋ ಬಟ್ಟೆಗಳನ್ನ ಎತ್ತಿ ಇದ್ ಮಾಡ್ಬಿಡ್ತಾನೆ, ಒದ್ರು ಬಿಡ್ತಾನೆ. ಏನ್ರಿ ಬಡವ್ರ ಮಕ್ಕಳು ಅಂತಂದ್ರೆ, ಬಡವ್ರ ಮಕ್ಕಳು ಬಟ್ಟೆ ಅಂದ್ರೆ ಆ ಮಟ್ಟಿಗೆ ಕೇವಲ ಆಗೋಯ್ತೇನ್ರಿ, ಆ ಮಟ್ಟಿಗೆ ಕೇವಲ ಆಗೋಯ್ತಾ? ಕಿಚ್ಚ ಸುದೀಪ್ ಅವರ, ಇವತ್ತು ನೀವು ಶನಿವಾರ ಮತ್ತೆ ಭಾನುವಾರ ಇವತ್ತು ಇದ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳೇಬೇಕು. ಈ ಮಂಜಣ್ಣ ಮಾಡಿರ್ತಕ್ಕಂಥದ್ದು ಬಡವರ ಮಕ್ಕಳ ಬಟ್ಟೆಯನ್ನ ಈ ರೀತಿ ಒಂಥರ ಹೀಯಾಳಿಸಿರ್ತಕ್ಕಂಥದ್ದು, ಅವನ ಬಟ್ಟೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಕಮೆಂಟ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ತಪ್ಪು. ಇದು ಯಾರೇ ಯಾವುದೇ ಹಳ್ಳಿಯವರಾಗಿರ್ಬಹುದು, ಬಡವರ ಮಕ್ಕಳಾಗಿರ್ಬಹುದು, ಸಹಿಸ್ಕೊಳ್ಳಲ್ಲ. ಹಾಗೇನೆ ನೋಡಿ, ರಿಷಾ ಬಟ್ಟೆಯನ್ನ ತೆಗೆದುಕೊಂಡು ಹೊರಗಡೆ ಜಸ್ಟ್ ಹೆಣ್ಮಕ್ಳು ಬಟ್ಟೆನ ಮುಟ್ಟಿದ್ರು ಅಂತ ಅದಕ್ಕೇನೆ ಆಕ್ಚುಲಿ ಹೊರಗಡೆ ಕೇಸನ್ನ ಮಾಡಿದ್ರು ಗಿಲ್ಲಿ ಮೇಲೆ, ಆಯ್ತಾ. ಇದು ಹೆಣ್ಮಕ್ಳು ಬಟ್ಟೆನ ಮುಟ್ಬಿಟ್ಟ, ತೆಗೆದುಕೊಂಡು ಬಂದು ಬಚ್ಚಿಟ್ಟಿರ್ಲಿಲ್ಲ ಆತ. ಆಕ್ಚುಲಿ ಆಕೆಯ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಏನೋ ಬಾತ್ರೂಮ್ ಹತ್ರ ಇಟ್ಟಿರ್ತಾನೆ ಅಷ್ಟಕ್ಕೇನೆ ಹೊರಗಡೆ ಕೇಸ್ ಆಗಿದೆ ಅಂತ ಅಂದ್ಮೇಲೆ, ಆಯ್ತಾ. ಅದಾದ್ಮೇಲೆ ನೋಡು, ಬಟ್ಟೆಯನ್ನ ಮುಟ್ಟಿದ್ಕೇನೆ ಆಕ್ಚುಲಿ ಅವತ್ತು ರಿಷಾ ಏನ್ ಗಿಲ್ಲಿಗೆ ಹೊಡೆಯೋದೇನ್ ಹೇಳ್ತೀರಾ, ಏನೆಲ್ಲ ಕಾಂಟ್ರವರ್ಸಿಗಳಾದ ಅವತ್ತು. ಆದ್ರೆ ಇವತ್ತು ಇದೇ ಗಿಲ್ಲಿ ಬಟ್ಟೆಯನ್ನ ಆ ರೀತಿ ಕೇವಲವಾಗಿ ಕಾಣ್ತಾ ಇದ್ದಾರೆ, ಕೇವಲವಾಗಿ ಎತ್ತಿ ಬಿಸಾಕೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಪಾಪ ಗಿಲ್ಲಿ ಅದಕ್ಕೆ ಸೈಲೆಂಟ್ ಆಗಿದ್ದಾನೆ. ಅದೇ ರಿಷಾ ಆಗಿದ್ರೆ ಅವತ್ತು ಹೊಡಿಯೋಕ್ ಬಂದಿದ್ಲಲ್ವಾ, ಆ ರೀತಿ ಏನಾದ್ರು ಗಿಲ್ಲಿ ಮಾಡಿದ್ರೆ ಬಟ್ಟೆ ಮುಟ್ಟಿದ್ಕೆ ನಿಜವಾಗ್ಲೂನು ಏನೇನ್ ಆಗ್ಬಿಡ್ತಿತ್ತು ಮಂಜಣ್ಣಂದು ಏನು ಅಂತಂದ್ರೆ, ಈ ಬಡವ್ರ ಮಕ್ಕಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾನೆ. ಆಕ್ಚುಲಿ ಅವ್ನ ಹೆಂಡತಿ ಕಳ್ಸಿದಾಳಂತೆ, ಅಶ್ವಿನಿ ಗೌಡ ಅವರ ವಿರುದ್ಧ ಹೋಗ್ಬೇಡಿ, ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅವರು ಹೋರಾಟಗಾರ್ತಿ, ನಿಮ್ಮನ್ನ ಸರಿಯಾಗಿ ತರಾಟಕ್ಕೆ ತಗೋಬಿಡ್ತಾರೆ, ಇನ್ ಬೇರೆಯವ್ರನ್ನ ಎಲ್ರು ವಿಚಾರಿಸ್ಕೊಳ್ಳಿ ಅಂತ ಆಕ್ಚುಲಿ ಅವರ ವೈಫ್ ಕಳ್ಸಿದಾರಂತ. ಹಂಗಂತ ಅದೇ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಅವರ ವೈಫ್ ಬಗ್ಗೆ ಹೇಳುವಾಗ ಆಕ್ಚುಲಿ ಮಂಜಣ್ಣ ಹೇಳ್ತಾ ಇದ್ದ. ಹೌದು, ಕರೆಕ್ಟ್, ಸತ್ಯ. ಯಾಕಂದ್ರೆ ಈ ಮಂಜಣ್ಣನ ವೀಕ್ನೆಸ್ ನಾವು, ಅಥವಾ ಈ ಮಂಜಣ್ಣ ಯಾರಿಗೆ ಮುಗಿ ಬೀಳ್ತಾನೆ ಅನ್ನೋದನ್ನ ನಾವು ಬಿಗ್ ಬಾಸ್ ಅಲ್ಲಿ ಏನು ಇವಾಗ ಒಳಗಡೆ ಬಂದಿದಾನೋ ಇವಾಗ ತಿಳ್ಕೊಬಿಟ್ವಿ. ಬಡವ್ರ ಮಗ ಗಿಲ್ಲಿಗೆ ಆಕ್ಚುಲಿ ಈ ಮಟ್ಟಿಗೆ ಟಾರ್ಚರ್ ಗಳನ್ನ ಕೊಡ್ತಾ ಇದ್ದಾನೆ, ಈ ಮಟ್ಟಿಗೆ ಸ್ಟಾರ್ಟಿಂಗ್ ಬಂತಾವಿಂದ ಈ ಮಟ್ಟಿಗೆ ರೋದನೆಗಳನ್ನ ಕೊಡ್ತಾ ಇದ್ದಾನೆ. ಏನ್ರಿ ಅನ್ಕೊಬಿಟ್ಟಿದ್ದಾರೆ ಇವರೆಲ್ಲ. ರಜತ್ ಆಗಿರ್ಬಹುದು, ಈ ಮಂಜಣ್ಣ ಆಗಿರ್ಬಹುದು, ಏನ್ರಿ ಬಡವ್ರ ಮಕ್ಕಳಿಗೆ ಈ ರೀತಿಯ ಒಂದು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಇವರು. ನೋಡಿ, ಏನು ಗಿಲ್ಲಿ ಆಕ್ಚುಲಿ ಎಲ್ಲವನ್ನು ಮಾತಾಡ್ದಾಗ್ಲೂ ಅಂತ ಅಲ್ಕಿಸ್ತಾ ಇರ್ತಾನೆ ಈ ಮಂಜಣ್ಣ. ಅದೇ ರಾತ್ರಿ ನೋಡಿ ನೀವು ಎಲ್ಲ ಏನು ಕಿಸಿತ ಏನು ಅವನು ಹೇಳೋದನ್ನೆಲ್ಲ ಕಾಮಿಡಿ ಎಲ್ಲವನ್ನು ಮಜಾ ಮಾಡ್ತಾ, ಕೊನೆಗೆ ಆಕ್ಚುಲಿ ಊಟದ ಬಗ್ಗೆ ಏನೋ ಕಾಮಿಡಿ ಏನೋ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋಬಿಡ್ತಾನೆ. ಸೀರಿಯಸ್ ಆಗಿ ತಗೋಬಿಟ್ಟು ಏನ್ ಮಾತಾಡ್ತೀಯೋ ಅವಾಗೆ ಹೀಗೆ. ಮಂಜಣ್ಣ, ನಿನಗೆ ಎಲ್ಲಿ ಹೆಂಗೆ ಇದು ಗಿಲ್ಲಿ ಅವ್ರನ್ನ ಕೆಳಗಡೆ ಕುಗ್ಗಿಸ್ಬೇಕೋ ಅದೆಲ್ಲವೂ ಚೆನ್ನಾಗಿ ಗೊತ್ತಿದೆ. ಒಟ್ಟು ಹೊರಗಡೆನೆ ಪ್ಲಾನ್ ಮಾಡ್ಕೊ ಬಂದಂಗೆ ನಮ್ಗೆ ಇದು ಕಾಣಿಸ್ತಾ ಇದೆ. ಅಥವಾ ನೀನೇನು ಫಸ್ಟ್ ದಿನಗಳಲ್ಲಿ ನಿಮ್ಮ ಎಷ್ಟನೇ ಮದುವೆ ಅಂತ ಗಿಲ್ಲಿ ಕೇಳದ್ನಲ್ಲ, ಅವಾಗ ಸ್ವಲ್ಪ ತೀರಾ ಪರ್ಸನಲ್ ತಗೋಬಿಟ್ಟಿದೆ ಅಂತ ಕಾಣಿಸುತ್ತೆ ಗಿಲ್ಲಿಯನ್ನ ಏನಾದ್ರು ಮಾಡಿ ಮಣಿಸ್ಲೇಬೇಕು ಅಂತ ಅವಾಗ ಪರ್ಸನಲ್ ತಗೋಬಿಟ್ಟು. ಅಲ್ಲ ರೇ, ಎಷ್ಟನೇ ಹುಡುಗಿ ಅಂತ ಅವ್ನ್ ಕೇಳೋದ್ರಲ್ಲಿ ತಪ್ಪೇನ್ರಿ ಇದೆ? ಅದನ್ನ ತೋರಿಸ್ಕೊಂಡಿದ್ದು ನೀವೇ 11ನೇ ಸೀಸನ್ ಅಲ್ಲಿ, ಆಯ್ತಾ. ಗೌತಮಿ ಜೊತೆಲಿ ಕೂತ್ಕೊಂಡು ಹೊರಗಡೆ ಯಾವ ರೀತಿ ಪೋರ್ಟ್ರೇಟ್ ಆದ್ರಿ ನೀವು, ಯಾವ ರೀತಿ ಪೋರ್ಟ್ರೇಟ್ ಆದ್ರಿ ನೀವು? ಅದಕ್ಕೇನೆ ಆಮೇಲೆ ಹೊರಗಡೆ ಎಲ್ಲ ಯಾವ ರೀತಿ ಟ್ರೋಲ್ಗಳಾದೋ ನಿಮ್ಮ ಮೇಲೆ ಮಂಜಣ್ಣ ಅವ್ರೆ, ಯಾವ ರೀತಿ ಟ್ರೋಲ್ಗಳಾದೋ
ಅದೆಲ್ಲವನ್ನು ಹೊರಗಡೆಯಿಂದ ನೋಡಿರ್ತಾನೆ ನಮ್ಮ ಗಿಲ್ಲಿ, ಹಾಗಾಗಿ ಒಳಗಡೆ ಮಾತಾಡಿರ್ತಾನೆ. ಬಾಬಾ ಅದಕ್ಕೆ ನಿಮ್ಗೆ ಆ ಮಟ್ಟಿಗಿನ ಒಂದು ಟ್ರಿಗರ್ ಆಗ್ಬಿಡ್ತಾ? ಆ ಟ್ರಿಗರ್ ಆಗ್ಬಿಡ್ತು ಅಂದ್ರೆ ಆ ರೀತಿ ನೀವು ನಡ್ಕೋಬಾರ್ದಾಗಿತ್ರಿ 11ನೇ ಸೀಸನ್ ಅಲ್ಲಿ. ಅದು ಹೊರಗಡೆ ನಿಮ್ಮ ವ್ಯಕ್ತಿತ್ವ ಆ ರೀತಿ ಇರಬಾರ್ದಾಗಿತ್ತೇನೋ, ಅಥವಾ ಹೊರಗಡೆ ಆ ರೀತಿ ಟ್ರೋಲ್ಗಳು ಆಗ್ಬಾರ್ದಾಗಿತ್ತೇನೋ ನಿಮ್ಮ ಬಗ್ಗೆ. ನೋಡಿರ್ತಾರೆ, ಬಂದು ಒಂದು ತಮಾಷೆಯಾಗಿ ಹೇಳಿರ್ತಾರೆ, ಏನು ಗಿಲ್ಲಿ ಮೇಲೆ ಮುಗಿ ಬಿದ್ದಿದ್ದು, ಸೀರಿಯಸ್ ಆಗಿ ತಗೊಂಡಿದ್ದು. ಊಟ ಅವನೇನ್ ಕೊಡ್ತಾ ಇಲ್ಲ ರೀ, ಬಿಗ್ ಬಾಸ್ ಕೊಡ್ತಾ ಇದಾರೆ. ಬಿಗ್ ಬಾಸ್ ಏನ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇಲ್ಲ, ಅಥವಾ ಬಿಗ್ ಬಾಸ್ ಏನ್ ಅವ್ರೇನ್ ಫ್ರೀ ಆಗಿ ಕೊಡ್ತಾ ಇಲ್ಲ. ನಾವುಗಳು ನೋಡ್ತಾ ಇದೀವಿ, TRP ಬರ್ತಾ ಇದೆ, ಆಡ್ಸ್ ಗಳು ಬರ್ತಾ ಇದೆ. ನಾವು ನೋಡೋದ್ರಿಂದ ಬಿಗ್ ಬಾಸ್ಗೆ ದುಡ್ಡು, ಬಿಗ್ ಬಾಸ್ ಇಂದ ನಿಮಗಳಿಗೆ ಅನ್ನ, ಆಯ್ತಾ? ನಾವುಗಳು ನೋಡೋದ್ರಿಂದ ನಿಮ್ಗೆಲ್ಲ ಅನ್ನ ಸಿಗ್ತಾ ಇರ್ತಕ್ಕಂಥದ್ದು. ಏನ್ ಇವ್ರು ಮಂಜಣ್ಣನ್ಗೆ ಬೇಜಾರಾಗ್ಬಿಡ್ತಂತೆ, ಏನ್ ಊಟ ತಂದಾಗ್ತಾ ಇದೆಯಾ ನೀನು, ಊಟನೇ ಮಾಡಲ್ಲ. ಎಲ್ಲಿ ಯಾವಾಗ ಯಾಕ್ರಿ ಬಡವ್ರ ಮಕ್ಕಳು ಕಂಡ್ರೆ ಈ ರೀತಿ ನಿಮ್ಗೆ? ಮಂಜಣ್ಣ ಅವ್ರೆ, ರಜತ್ ಅವ್ರೆ, ನಿಮ್ಗೆ ಎಲ್ಲವನ್ನು ತುಂಬಾ ಕಾಮಿಡಿಯಾಗಿ ತೆಗೆದುಕೊಳ್ತೀರಿ, ಆದ್ರೆ ಅದೊಂದು ಮಾತ್ರ ಸೀರಿಯಸ್ ಆಗಿ ತಗೋಬಿಟ್ರಿ. ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರೆ, ಇವತ್ತು ಆಕ್ಚುಲಿ ನೀವು ಕ್ಲಾಸ್ ತಗೊಳ್ಳೋದಾದ್ರೆ ಸ್ವಾಮಿ ಈ ವಿಷಯದ ಬಗ್ಗೆ ತೆಗೆದುಕೊಳ್ಳಿ. ಯಾಕ್ರಿ ನಮ್ಮ ಗಿಲ್ಲಿಯನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ರಿ, ಯಾಕ್ರಿ ಬಡವರ ಬಟ್ಟೆಗಳನ್ನ ಮುಟ್ಟಿದ್ರಿ ಅಂತ ಅದ್ರ ಬಗ್ಗೆ ಕ್ಲಾಸ್ ಮಾಡಿ. ಈ ಮಂಜಣ್ಣ ಆಕ್ಚುಲಿ ನಾನು ಹೇಳದ್ನಲ್ಲ, ಹೊರಗಡೆ ಈ ರೀತಿ ಎಲ್ಲ ಅವ್ನ್ ಪೋರ್ಟ್ರೇಟ್ ಮಾಡ್ಕೊಂಡಿಲ್ಲ ಅಂತ ಅಂದಿದ್ರೆ ಅದನ್ನ ಇವನ್ ಯಾಕೆ ಕೇಳ್ತಿದ್ದ, ಗಿಲ್ಲಿ ಯಾಕೆ ಕೇಳ್ತಿದ್ದ? ಇದ್ರ ಬಗ್ಗೆ ಕ್ವಶನ್ ಮಾಡಿ ಕಿಚ್ಚ ಸುದೀಪ್ ಅವ್ರೆ. ನೀವ್ ಯಾವ್ದಾದ್ರ ಬಗ್ಗೆನೋ ಬಡವ್ರ ಮಕ್ಕಳನ್ನ ಮತ್ತೆ ತುಳಿಯೋಕೆ ದಯವಿಟ್ಟು ಗಿಲ್ಲಿಗೆ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ, ಗಿಲ್ಲಿಗೆ ಮತ್ತೆ ಈ ವಾರ ನೀವು ಕ್ಲಾಸ್ ಏನಾರು ತೆಗೆದುಕೊಂಡು ಅವರನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಗಿಲ್ಲಿಯ ಅಭಿಮಾನಿಗಳು ಮತ್ತೆ ಕರ್ನಾಟಕದ ಜನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವ್ರೆ, ಆಯ್ತಾ? ಇದನ್ನ ನೀವು ದಯವಿಟ್ಟು ಕಿಚ್ಚ ಸುದೀಪ್ ಅವರೇ ಮನೆಗಳ್ಳೇಬೇಕು. ಆಕ್ಚುಲಿ ನೀವು ನೋಡಿರ್ಬಹುದು ರಜತ್ ಅವರ ಏನೋ, ರಜತ್ ಅವರು ಅವ್ರೇನ್ ಕಡಿಮೆ ಏನಲ್ಲ, ಅವ್ರು ಅದೇ ರೀತಿನೇ, ಅವರೇ ಸ್ಟಾರ್ಟಿಂಗ್ ಎತ್ತಿದ್ದು ಏನೋ ಬೆಟ್ಟಿ ಊಟ ತಿನ್ನಕ್ ಬಂದಿದೀವೇನೋ ಅಂತ. ಎಲ್ಲವನ್ನೂ ಕಾಮಿಡಿಯಾಗಿ ತಗೊಳ್ಳೋರು ನೀವು. ಕೆಲವೊಂದು ಪದಗಳನ್ನ ಯಾಕೆ ಆ ರೀತಿ ಮಾಡ್ತಾ ಇದೀರಿ? ಅದೇ ಅಶ್ವಿನಿ ಗೌಡ ಅವ್ರ ವಿರುದ್ಧ ನಿಮ್ ಕಡೆ ಬೀಳಕ್ ಆಗೋದೇ ಇಲ್ಲ. ಸ್ಟ್ರಾಂಗ್ ಆಗಿರೋರು ಬಡವ್ರ ಮಕ್ಕಳು ತುಂಬಾ ಯಾರು ಏನು ಮಾಡಕ್ಕಾಗಲ್ಲ, ಅವ್ರು ಏನು ಮಾಡಲ್ಲ ಅಂತ ಅಂತಾರೋ ಅಂತವ್ರ ಮೇಲೆ ಮುಗಿಬಿದ್ದು ಕಂಟೆಂಟ್ ಗಳನ್ನ ತೆಗೆದುಕೊಳ್ಳೋದಾಗಿರ್ಬಹುದು, ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಾಗಿರ್ಬಹುದು. ಇದೇನ್ರಿ ನೀವು ಮಾಡ್ತಾ ಇರ್ತಕ್ಕಂಥದ್ದು? ಕಿಚ್ಚ ಸುದೀಪ್ ಅವರೇ ದಯವಿಟ್ಟು ಇವರನ್ನ ಇವತ್ತು ಶನಿವಾರ ಇವ್ರು ಚೆನ್ನಾಗಿ ಇದ್ರ ಬಗ್ಗೆ ರುಬ್ಬಿ, ಆಯ್ತಾ? ರಜತ್ನವರಾಗಿರ್ಬಹುದು, ಚೈತ್ರ ಕುಂದಾಪುರ ಅವರಾಗಿರ್ಬಹುದು, ತ್ರಿವಿಕ್ರಮ್ ಪಾಪ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾ ಇದ್ದ ಅನ್ಕೊಳ್ಳಿ, ಆದ್ರೆ ಅವನು ತುಂಬಾ ಸೈಲೆಂಟ್ ಆಗಿದ್ದ. ಅದ್ ಬಿಟ್ರೆ ಮೋಕ್ಷಿತನು ಸಪೋರ್ಟ್ ಮಾಡ್ತಾ ಇದ್ದು, ಅದು ಎದ್ ಕಾಣಿಸ್ತಾ ಇತ್ತು ನಮ್ಗೆ. ಅದು ಬಿಟ್ರೆ ಈ ಮಂಜಣ್ಣ, ರಜತ್ ಇವರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಯ್ತು. ಗಿಲ್ಲಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಇವತ್ತು ಕ್ಲಾಸ್ ತೆಗೆದುಕೊಂಡಿರೋ ಸರಿಯಾಗಿ ರುಬ್ಬೇಕು. ಅದ್ ಬಿಟ್ಬಿಟ್ಟು ನಮ್ಮ ಗಿಲ್ಲಿಗೆ ಮತ್ತೆ ನೀವು ತುಳಿಯುವಂತ ಕೆಲಸವನ್ನ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಹೊರಗಡೆ ಜನ ನಿಜವಾಗ್ಲೂ ಒಪ್ಕೊಳ್ಳೋದಿಲ್ಲ. ಅದ್ ಬಿಟ್ಟು ಇನ್ನೆಲ್ಲಿ ಕ್ಲಾಸ್ ತಗೋಬೇಕು ಅಂತ ಅಂದ್ರೆ ಈ ರಕ್ಷಿತಾ ಬಂದ್ಬಿಟ್ಟದೆ ನಾಮಿನೇಟ್ ಮಾಡೋಕೆ ಗಿಲ್ಲಿಯನ್ನ ಒಂದು ಕಳಪೆ ಕಾರಣವನ್ನ ಕೊಡ್ತಾಳೆ. ಅಂದ್ರೆ ಏನು ಇದು ಜಾನ್ವಿ ಬಂದ್ಬಿಟ್ಟು ಕಾರಣವನ್ನ ಕೊಡ್ತಾಳೋ, ಅಭಿರುಚಿ ಕಾರ್ಯಕ್ರಮವನ್ನ ಕೀಳಾಗಿ ಕಾಣ್ತಾ ಇದ್ದಾರೆ. ಅದೇ ಇವರು ಇದರಲ್ಲಿ ಅನುಬಂಧ ಅವಾರ್ಡ್ಗೆ ಇವರು ಆಂಕರ್ ಮಾಡ್ಬೇಕಂತೆ ಅಂದ್ಬಿಟ್ಟು ಆ ಒಂದು ಕಾರಣವನ್ನ ಏನ್ ಜಾಹ್ನವಿ ಕೊಟ್ರು ಅದೇ ಕಾರಣವನ್ನ ಹಿಡ್ಕೊಂಡು ಆಕ್ಚುಲಿ ರಕ್ಷಿತಾ ಕೊಟ್ಟಿದ್ದಾಳೆ. ಅದು ನಿಜವಾಗ್ಲೂ ಅದು ಸಮಂಜಸ ಎಲ್ಲ, ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ಇರ್ಲೇ ಇಲ್ಲ ಅಲ್ಲಿ, ಆಯ್ತಾ? ಹಾಗಾಗಿ ಅವಳಿಗೂ ಕೂಡ ಸರಿಯಾದ ಒಂದು ಇದನ್ನ ತೆಗೆದುಕೊಳ್ಳೇಬೇಕು, ಕ್ಲಾಸ್ ಅನ್ನ ತೆಗೆದುಕೋಬೇಕು. ನೀವು ಕೊಟ್ಟಂತ ಕಾರಣ ಏನು ತಪ್ಪಲ್ವಾ? ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಹೊರಗಡೆ ಕಳಿಸೋದು ಇಂತಿಂತ ಕಾರಣಗಳಿಂದ ಕಳಿಸ್ತೀರ ನೀವು, ಹೊರಗಡೆಗೆ ಹಾಕ್ತೀರ ನೀವು, ಈ ಕಾರಣ ಸರಿ ಇಲ್ಲ, ತಪ್ಪು ಅಂತ ರಕ್ಷಿತಾಗೂ ಕೂಡ ಬುದ್ಧಿಯನ್ನ ಹೇಳ್ಬೇಕು ಕಿಚ್ಚ ಸುದೀಪ್ ಅವರೇ. ನೀವು ಇಂಥ ಸಿಲಿ ಕಾರಣಗಳನ್ನ ಕೊಟ್ಬಿಟ್ಟು ಹೊರಗಡೆ ಎಲ್ಲ ಕಳಿಸ್ಬಿಡಕ್ ಆಗಲ್ಲ, ಆಯ್ತಾ? ಹಾಗಾಗಿ ಕಿಚ್ಚ ಸುದೀಪ್ ಅವರು ಇವತ್ತು ಇದ್ರ ಕಡೆ ಗಮನ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕದ ಜನ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೇಳೋದು ಗ್ಯಾರಂಟಿ.